ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೈವರಥ ಗೋಶಾಲೆ, ಅಶೋಕವನ, ಗೋಕರ್ಣ. ಇವತ್ತು ನಾನು ನಿಮ್ಗೆ ಹಾಲಿನ ಬಗ್ಗೆ, ಗೋಕ್ಷೀರದ ಬಗ್ಗೆ ಹೇಳ್ತಾ ಬರ್ತೇನೆ. ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲಿ ಗೋವಿನ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಅದನ್ನ ಮುಂದುವರೆದು ಇವತ್ತು ಹಾಲಿನ ಪ್ರಾಮುಖ್ಯತೆ ಏನು, ಯಾವ್ಯಾವ ರೀತಿ ಹಾಲುಗಳು ಸಿಗತ್ತೆ ನಮಗೆ, ಯಾವ ರೀತಿ ಹಾಲು ನಾವು ತಗೋಬೇಕು, ಇವೆಲ್ಲದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಸವಿವರವಾಗಿ ಮಾಹಿತಿಯನ್ನ ಕೊಡ್ತೇವೆ. ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆ ಗೌರ್ಮೆಂಟಿನ NGO ದರ್ಪಣದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. 12A ಹಾಗೂ ATG ಕೂಡ ಪರ್ಮಿಷನ್ ನಮ್ಮ ಗೋಶಾಲೆಗೆ. ಅದು ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಕೂಡ ಸಿಗ್ತದೆ. ಅಷ್ಟೇ ಅಲ್ಲದೆ ನಮ್ದು CSR ಸರ್ಟಿಫೈಡ್ ಆಗಿದೆ. ಸೊ ಕಾರ್ಪೊರೇಟ್ನವರು ಕೂಡ ನಮ್ಮ ಗೋಶಾಲೆಗೆ ಧನ ಸಹಾಯನ ಮಾಡಬಹುದು. ಇದರಿಂದ ನಮ್ಮ ಗೋ ಸೇವೆಗೆ ತುಂಬಾ ಪ್ರಯೋಜನ ಸಿಗ್ತದೆ. ಮುಖ್ಯವಾಗಿ ನಾವು ಹಾಲಿನ ವಿಚಾರಕ್ಕೆ ಬಂದಾಗ 2 ರೀತಿಯ ಹಾಲುಗಳನ್ನ ವಿಂಗಡಣೆ ಮಾಡ್ತೇವೆ. ದೇಸಿ ಹಸುವಿನಿಂದ, ಅದಕ್ಕೆ ನಾವು A2 ಮಿಲ್ಕ್ ಅಂತ ಹೇಳ್ತೀವಿ, ಹಾಗೂ ಹೊರಗಡೆಯಿಂದ ಬಂದಿರುವಂತಹದ್ದು, ಈಗ ಜರ್ಸಿ, ಹಾಲ್ಸ್ಟೈನ್, ಅವುಗಳಿಂದ ಬರುವಂತ ಒಂದು ಹಾಲಿನ ಉತ್ಪನ್ನಗಳು, ಅದಕ್ಕೆ ನಾವು A1 ಕ್ಯಾಟಗರಿ ಅಂತ ಹೇಳ್ತೀವಿ, A1 ಮಿಲ್ಕ್ ಅಂತ ಹೇಳ್ತೀವಿ. ಹೀಗೆ ಮುಖ್ಯವಾಗಿ 2 ವಿಭಾಗವಾಗಿ ನಾವು ವಿಂಗಡಣೆ ಮಾಡಬಹುದು, A2 ಮಿಲ್ಕ್ ಮತ್ತೆ A1 ಮಿಲ್ಕ್ ಅಂತ. ಹಾಗಿದ್ರೆ A2 ಮಿಲ್ಕ್ ಮತ್ತೆ A1 ಮಿಲ್ಕ್ ಡಿಫ್ರೆನ್ಸ್ ಏನು ಅಂತ ಇವಕ್ಕೆ ನೋಡಿ. ಈಗ ಇದು ಹಸು, ಹೌದಾ? ಇದಕ್ಕೆ ಮೇಲ್ಗಡೆ ಏನು ಹಂಪಿದೆ, ಇಲ್ಲಿ ಸೂರ್ಯನಾಡಿ ಹಾಗೂ ಚಂದ್ರನಾಡಿ 2 ನಾಡಿಗಳು ಸೇರೋದ್ರಿಂದ ಇಲ್ಲಿ ಆ ಒಂದು ಹಾಲಿನಲ್ಲಿ ಔಷಧಿ ಗುಣಗಳು ಉತ್ಪಾದನೆ ಆಗುತ್ತೆ. ಅದಕ್ಕಾಗಿ ಈ ಒಂದು ಗೀರ್ ಹಸುವಿನ ಗೋಮೂತ್ರದಲ್ಲಿ ಹಾಗೂ ಸ್ವರ್ಣ ಕಪಿಲ, ಗೋಲ್ಡನ್ ಕಲರ್ ಇರುವಂತಹ ಮಲ್ನಾಡ್ ಗಿಡ್ಡದ ಗೋಮೂತ್ರದಲ್ಲಿ ಚಿನ್ನದ ಅಂಶ ಇದೆ ಹೇಳುವಂತಹದ್ದನ್ನ ಗುಜರಾತ್ ನಲ್ಲಿ ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿರುವಂತಹದ್ದು. ಅದಕ್ಕಾಗಿ ನಾವು ಎಷ್ಟಾಗುತ್ತೋ ಅಷ್ಟು ದೇಸಿ ಹಸುವಿನ ಉತ್ಪನ್ನಗಳನ್ನ ಉಪಯೋಗಿಸಿದ್ರೆ, ಹಾಲಿರ್ಬೋದು ಅಥವಾ ಮಜ್ಜಿಗೆ ಇರ್ಬೋದು, ತುಪ್ಪ ಇರ್ಬೋದು, ಇವುಗಳನ್ನ ಉಪಯೋಗಿಸ್ತಾ ಹೋದಂಗೆ ನಮ್ಗೆ ಔಷಧಿ ಗುಣಗಳು ಹೆಚ್ಚಿಗೆ ಸಿಗ್ತಾ ಹೋಗ್ತದೆ. ನಮ್ಗೆ ಹೆಚ್ಚಿಗೆ ಔಷಧಿ ಗುಣಗಳ ಬೆನಿಫಿಟ್ ಬೇಕು ಹೇಳೋದ್ರೆ ನಾವು ಎಷ್ಟಾಗತ್ತೋ ಅಷ್ಟು ದೇಸಿ ಹಸುವಿನ ಹಾಲನ್ನೇ ಉಪಯೋಗಿಸ್ಬೇಕು. ಅದಕ್ಕೆ ನಾವು A2 ಮಿಲ್ಕ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು A2 ಮಿಲ್ಕ್ ಅಲ್ಲಿ ಆಕಳನ್ನ ಹೀಗೆ ಬಿಟ್ಟು ಮೇಯಿಸಿರ್ತೀವಲ್ಲ, ಹೀಗೆಲ್ಲ ಬೆಳಗ್ಗೆ ಹೋಗಿ ಎಲ್ಲ ಓಡಾಡ್ಕೊಂಡು ಬರ್ತವೆ. ಹೀಗೆ ಓಡಾಡ್ಕೊಂಡು ಬಂದಿರುವಂತ ಒಂದು ಹಾಲನ್ನ ನಾವು ಉಪಯೋಗಿಸೋದ್ರಿಂದ ಆ ಒಂದು ಹಾಲಿನಲ್ಲಿ ಇವೆಲ್ಲ ಗಿಡಗಳ ಕಂಟೆಂಟ್ಗಳು ಬಂದಿರ್ತದೆ. ಈಗ ಸುಮಾರು ಒಂದು ಹಸುಗಳು ಒಂದು 50-60 ನಮ್ನೆ ಬೇರೆ ಬೇರೆ ಗಿಡಗಳನ್ನ ತಿಂತವೆ. ಅದನ್ನೆಲ್ಲ ತಿಂದು ಕಂಪ್ಲೀಟ್ ಆಗಿ ಜೀರ್ಣ ಆಗಿ ಪಚನಗೊಂಡು ಅದು ಹಾಲ್ನಲ್ಲಿ ಬರುತ್ತೆ. ಕೆಲವೊಮ್ಮೆ ಹಾಲ್ ಸ್ಮೆಲ್ ಬರುತ್ತೆ ನೋಡಿ, ಆ ಸೊಪ್ಪಿನ ಸ್ಮೆಲ್ ಬರುತ್ತೆ. ಓಹೋ, ಏನೋ ಮೆಂದ್ಕೊ ಬಂದಿದೆ, ಹಾಲನ್ನ ಕುಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಕೆಲವೊಬ್ಬರಿಗೆ. ನಾವು ಹಳ್ಳಿಯಿಂದ ಬಂದವರಿಗೆ ಸಮಸ್ಯೆ ಆಗೋದಿಲ್ಲ, ಸಿಟಿಲಿ ಇದ್ದವರಿಗೆಲ್ಲ ಇದೆಂತ ಹಾಲು, ಕಂಪು ಅಂತ ಹೇಳ್ತಾರೆ. ಅವರಿಗೆಲ್ಲ ಹೇಗೆ ಅಂತಂದ್ರೆ ಪ್ಯಾಕೆಟ್ ಹಾಲು ಕುಡಿದು ರೂಢಿ ಆಗ್ಬಿಟ್ಟಿದೆ, ಯಾವುದೇ ಒಂದು ಸ್ಮೆಲ್ ಇರೋದಿಲ್ಲ. ನಾವೀಗ ನ್ಯಾಚುರಲ್ ಹಾಲನ್ನು ಕೊಟ್ಟರು ಕೂಡ ಇದೇನು ಈ ರೀತಿ ಸ್ಮೆಲ್ ಇದೆಯಲ್ಲ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಉಂಟು. ಆದ್ರೆ ಈ ಒಂದು ದೇಸಿ ಹಸುವಿನ ಹಾಲೇನಿದೆಯಲ್ಲ, ಇದು ಅಮೃತಕ್ಕೆ ಸಮಾನ ಅಂತ ಹೇಳ್ಬಹುದು. ನಾವು ಅಷ್ಟು ಚೆನ್ನಾಗಿ ಅದ್ರಲ್ಲಿ ಔಷಧಿ ಗುಣಗಳು ಇರುವಂತಹದ್ದು. ಮೊದಲನೇದಾಗಿ ನಾವು ದೇಸಿ ಹಸು ಹಾಲನ್ನು ಉಪಯೋಗಿಸ್ಬೇಕು. ಅದರಲ್ಲಿ ಬಿಟ್ಟು ಮೇಯಿಸಿರುವಂತಹ ಹಸುಗಳು ತುಂಬಾ ಅದರ ಹಾಲಿನಲ್ಲಿ ಔಷಧಿ ಗುಣಗಳು ಇರ್ತದೆ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಟ್ಸ್ ಹಾಕ್ತಾರೆ, ಬೆಳಗ್ಗೆನು ಫೀಡೆ ಕೊಡುವಂತಹದ್ದು, ಮಧ್ಯಾಹ್ನನು ಫೀಡೆ ಕೊಡುವಂಥದ್ದು, ಸಂಜೆನೂ ಫೀಡೆ ಕೊಡುವಂಥದ್ದು. ಆವಾಗ ಏನಾಗತ್ತೆ ಅಂತಂದ್ರೆ ಅದ್ರಲ್ಲಿ ಔಷಧಿ ಗುಣಗಳು ಕಡಿಮೆ ಇರುತ್ತೆ. ಯಾಕಂತಂದ್ರೆ ಆ ಏನು ಫೀಡ್ ಕೊಟ್ಟಿರ್ತಾರೋ ಒಂದು ಕ್ಯಾಟ್ಲಿ ಫೀಡ್ ನ ಅಂಶ ಅಷ್ಟೇ ಬಂದಿರುತ್ತೆ, ಬೇರೆ ಏನು ಬಂದಿರೋದಿಲ್ಲ. ನಾವು ಸಪ್ಪುಗಳನ್ನೆಲ್ಲ ಹಾಕಿದಾಗ, ಬೇರೆ ಬೇರೆ ರೀತಿ ಸಪ್ಪುಗಳನ್ನ ಹಾಕಿದಾಗ ಅದರಲ್ಲಿ ಔಷಧಿ ಗುಣಗಳು ಬರುವಂತದ್ದು. ಉದಾಹರಣೆಗೆ ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಈ ಬ್ರಾಹ್ಮಿ ಘೃತವನ್ನ ಮಾಡ್ತೇವೆ. ಬ್ರಾಹ್ಮಿ ಘೃತವನ್ನ ಮಾಡ್ಬೇಕಿದ್ರೆ ಫಸ್ಟ್ ಆಕಳಿಗೆ ನಾವು ಬ್ರಾಹ್ಮಿ ಎಲೆಯನ್ನ ಫೀಡ್ ಮಾಡ್ತೀವಿ. ಆ ಹಾಲಿನಲ್ಲೇ ಬ್ರಾಹ್ಮಿ ಅಂಶ ಬಂದಿರ್ತದೆ ಪ್ರಥಮವಾಗಿ. ನೆಕ್ಸ್ಟ್ ಆ ಒಂದು ಹಾಲನ್ನ ನಾವು ಮಜ್ಜಿಗೆ ಮಾಡ್ಬೇಕಿದ್ರೆ, ಎಕ್ಸಾಂಪಲ್ ಒಂದು 5 ಲೀಟರ್ ಹಾಲಿಗೆ 5 ಲೀಟರ್ ಬ್ರಾಹ್ಮಿ ಸೊರಸನ್ನ ಹಾಕಿ ನಾವು ಅವುಗಳನ್ನ ಹಾಕಿ ಮೊಸರನ್ನ ಮಾಡಿದಾಗ 10 ಲೀಟರ್ ಆ ಬ್ರಾಹ್ಮಿ ಇರುವಂತ ಒಂದು ಮೊಸರು ರೆಡಿ ಆಗತ್ತೆ. ಅದನ್ನ ನಾವು ಹೆಪ್ಪಾಕಿ ಚರ್ನ ಮಾಡಿದ್ಮೇಲೆ ನವನೀತ ಬೆಣ್ಣೆ ರೆಡಿ ಆಗತ್ತೆ. ಆ ಬೆಣ್ಣೆಯಲ್ಲಿ ಈಗ ಆಲ್ರೆಡಿ ಬ್ರಾಹ್ಮಿ ಅಂಶ ಇದೆ. ಅದನ್ನ ನಾವು ಮತ್ತೆ ಬ್ರಾಹ್ಮಿಯನ್ನ ಹಾಕಿ ಪ್ರೊಸೆಸ್ ಮಾಡಿದಾಗ ತುಪ್ಪ ರೆಡಿ ಆಗತ್ತೆ. ಅಂದ್ರೆ ಬ್ರಾಹ್ಮಿ ಹೇಳುವಂತದ್ದು ಹಾಲಿನಲ್ಲಿ, ಮಜ್ಜಿಗೆಯಲ್ಲಿ, ಬೆಣ್ಣೆಯಲ್ಲಿ, ತುಪ್ಪದಲ್ಲಿ ಎಲ್ಲದರಿಂದನೂ ಬಂದಾಗ ಆ ಬ್ರಾಹ್ಮಿ ಘೃತ ಹೇಳುವಂತಹದ್ದು ಔಷಧಿಯನ್ನು ತುಂಬಿರುತ್ತೆ. ಹೀಗೆ ನಾವು ಬ್ರಾಹ್ಮಿ ಘೃತಿಯನ್ನ ಮಾಡಿದಾಗ ಆ ಒಂದು ತುಪ್ಪದಲ್ಲಿ ಔಷಧಿ ಗುಣಗಳು ಹೆಚ್ಚಿಗೆ ಇರುತ್ತೆ. ಅದರಿಂದ ನಾವೇನು ಅಂದ್ಕೊಂಡಿರ್ತೀವೋ ಆ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಉಂಟು, ಇಲ್ಲ ಅಂತಂದ್ರೆ ಬರೋದಿಲ್ಲ. ಈಗ ಏನಾಗತ್ತೆ ಅಂತಂದ್ರೆ ಎಲ್ಲರೂ ಆಲ್ರೆಡಿ ಒಂದ್ ರೆಡಿ ಇರೋ ತುಪ್ಪ ಇರುತ್ತೆ, ಅಂಗಡಿಯಿಂದ ತುಪ್ಪ ತಂದ್ಕೊಂಡಿರ್ತಾರೆ. ಆ ತುಪ್ಪಕ್ಕೆ ಗಿಡಗಳನ್ನೆಲ್ಲ ಹಾಕಿ ಬಿಸಿ ಮಾಡ್ತಾರೆ. ಅವಾಗ ಔಷಧಿ ಗುಣ ಹೇಗೆ ಬರ್ಲಿಕ್ಕೆ ಸಾಧ್ಯ ಹೇಳಿ? ಔಷಧಿ ಗುಣಗಳು ಬರೋದಿಲ್ಲ. ಹೀಗೆ ನಾವು ಹಾಲನ್ನು ಉಪಯೋಗಿಸ್ಬೇಕಿದ್ರೆ ಎಷ್ಟಾಗತ್ತೋ ಅಷ್ಟು ನ್ಯಾಚುರಲ್ ಆಗಿ ಇರ್ಬೇಕು. ಬೆಳಿಗ್ಗೆ ಬಿಟ್ಟು ಸಂಜೆ ಕಟ್ಟಿರುವಂತಹ ಒಂದು ಹಸುವಿನ ಹಾಲನ್ನು ಉಪಯೋಗಿಸ್ಬೇಕು. ಆವಾಗಷ್ಟೇ ನಮ್ಗೆ
ಹಾಲಿನ ಸಂಪೂರ್ಣ ಪ್ರಯೋಜನ ಸಿಗ್ಲಿಕ್ಕೆ ಸಾಧ್ಯ ಉಂಟು. ಹೀಗೆ ನಾನು ಈಗ ಹಾಲಿನ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇರ್ತದೆ. ಇದು ಸಂಕ್ಷಿಪ್ತವಾಗಿ ನಿಮ್ಗೆ ಈ ಒಂದು A2 ಮಿಲ್ಕ್ ಬಗ್ಗೆ ಹೇಳಿದೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ದೇಸಿ ಹಸುವಿನ ಹಾಲಿನಲ್ಲಿ, ಅದರಲ್ಲೂ ಗೀರ್ ಹಾಗೂ ಮಲ್ನಾಡು ಗಿಡ್ಡ ಇದರಲ್ಲಿ ಆಲ್ರೆಡಿ ಅದ್ರಲ್ಲಿ ಔಷಧಿ ಗುಣಗಳಿರುತ್ತೆ ಹೇಳುದು ಪ್ರೂವ್ ಆಗಿದೆ. ಹೀಗೆ ನಾವು ದೇಸಿ ಹಸುವಿನ ಹಾಲನ್ನು ಹೆಚ್ಚಿಗೆ ಉಪಯೋಗಿಸೋದ್ರಿಂದ ಒಂದು ಔಷಧಿ ಬೆನಿಫಿಟ್ ಸಿಗತ್ತೆ, ನಮ್ಮ ಬಾಡಿಗೆ ಅದರಿಂದ ಎನರ್ಜಿ ಸಿಗ್ತಾ ಹೋಗುತ್ತೆ. ಈಗ ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತದೆ ಹಾಲುಗಳು, ಅದರಲ್ಲಿ ಕಂಪ್ಲೀಟ್ ಆಗಿ ನಾವು ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಕೆಮಿಕಲ್ ಹಾಲನ್ನ ರೆಡಿ ಮಾಡ್ತಾರೆ, ಹಾಲಿನ ಹಾಗೆ ಇರುತ್ತೆ, ಯೂರಿಯಾ ಬೇರೆ ಬೇರೆ ಎಲ್ಲ ಮಿಕ್ಸ್ ಮಾಡಿ ₹2 ಹಾಲು ರೆಡಿ ಮಾಡ್ತೇವೆ. ಇವುಗಳನ್ನೆಲ್ಲ ನಾವು ತುಂಬಾ ನೋಡ್ತಾ ಇರ್ತೀವಿ. ಈ ನಮ್ ಪ್ಯೂರ್ ಹಾಲು ಯಾವ್ದು, ಅಡಲ್ಟೆಡ್ ಹಾಲು ಯಾವ್ದು ಹೇಳೋದೇ ಗೊತ್ತಾಗೋದಿಲ್ಲ. ಎಷ್ಟಾಗತ್ತೋ ಅಷ್ಟು ನೀವು ಗೋ ಸೇವೆಯನ್ನ ಮಾಡ್ಬೇಕು. ಆವಾಗ ನಾವು ಏನ್ ಸಾಕೊಂಡಿರ್ತೀವಿ, ಹಸುವನ್ನು ಸಾಕೊಂಡಿರ್ತೀವಿ, ಅದ್ ನಮ್ಗೆ ಎಲ್ಲ ಉತ್ಪನ್ನಗಳು ಸಿಗತ್ತೆ. ಅದರಿಂದ ಹಾಲು ಸಿಗತ್ತೆ, ತುಪ್ಪ ಮಾಡ್ಕೋಬಹುದು, ಪಂಚಗವ್ಯ ಮಾಡಬಹುದು, ಗೋಮೂತ್ರ ಶುದ್ಧೀಕರಣಕ್ಕೆ ಉಪಯೋಗಿಸಬಹುದು, ಹೋಮಗಳಿಗೆ ಅದನ್ನು ಉಪಯೋಗಿಸಬಹುದು. ಹೀಗೆ ನಾವು ಗೋ ಸೇವೆಯನ್ನ ಮಾಡ್ತಾ ಇದ್ದಾಗ ಅದ್ರ ಒಂದಲ್ಲ ತುಂಬಾ ಪ್ರಯೋಜನಗಳು ಸಿಗತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಗೋಶಾಲೆಗೆ ಬನ್ನಿ, ಗೋ ಸೇವೆಯನ್ನ ಮಾಡಿ. ಆವಾಗ ಎಲ್ಲರಿಗೂ ಕೂಡ ಆರೋಗ್ಯ ಸಿಗತ್ತೆ, ಜೀವನದಲ್ಲಿ ಒಂದು ನೆಮ್ಮದಿಗಳು ಸಿಗತ್ತೆ. ಅದಕ್ಕಾಗಿ ಇವೆಲ್ಲ ನಮ್ಮ ಪ್ರತ್ಯಕ್ಷವಾಗಿ ನಮ್ಮ ಮುಂದಿರುವಂತ ದೇವತೆಗಳು. ಇವೆಲ್ಲ ಎಲ್ಲರೂ ಬಂದು ಗೋ ಸೇವೆಯನ್ನ ಮಾಡಿ ನಮ್ಮೆಲ್ಲಾ ಗೋಮಾತೆಯರನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.